ವೆಲ್ಕಮ್ ಬ್ಯಾಕ್ ಟು ಡೇ 30 ಡಿಸಿಪ್ಲಿನ್ ಡೈರಿ. ಆ್ಯಂಡ್ ಇವತ್ತು ಡೇ 13 ಆಗಿದೆ. ಆ್ಯಂಡ್ ನಾನು 13 ಡೇಸ್ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಐಡಿಯಾ ಇಟ್ಕೊಂಡಿದ್ದೆ ಈ ಥರ ಮಾಡಬೇಕು ಅಂತ. ಆ್ಯಂಡ್ ಇವತ್ತು 30 ಡೇಸ್ ಆದಮೇಲೆ ಇಟ್ಸ್ ಬಿಕಮ್ ಹ್ಯಾಬಿಟ್ ಆಗಿದೆ. ಆ್ಯಂಡ್ ದಟ್ಸ್ ದ ಚೇಂಜ್ ಐ ವಾಂಟ್ ಟು ಎವ್ರಿ ಒನ್ ಟು ಶೋ ಬೈ ಶೋಯಿಂಗ್ ದಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಡೇ 20. ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡೇಸಲ್ಲಿ ಯಾವ ಥರ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಹೇಗೆ ಹ್ಯಾಬಿಟ್ನ ಚೇಂಜ್ ಮಾಡ್ಕೊತಾ ಹೋಗುತ್ತೆ. ಆ್ಯಂಡ್ ಇಟ್ಸ್ ಬಿಕಮ್ ಎ ಡೈಲಿ ರೂಟೀನ್ ಆಗಿದೆ. ಸಮ್ ಡೇಸಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಎಕ್ಸೈಟಿಂಗ್ ಆಗಿ ತೊಗೊಂಡೆ. ಆ್ಯಂಡ್ ಸಮ್ ಡೇಸ್ ನನಗೆ ಬೋರಿಂಗ್ ಆಗಿ ಅನಿಸ್ತು. ಸಮ್ ಡೇಸ್ ಅಗೇನ್ ನಾನು ಗ್ಯಾಪ್ ಆಗಿರೋದ್ರಿಂದ ಮತ್ತೆ ಅಗೇನ್ ಕಂಟಿನ್ಯೂ ಮಾಡೋದು. ಆ್ಯಂಡ್ ದಟ್ಸ್ ದ ಡಿಸಿಪ್ಲಿನ್. ಆ್ಯಂಡ್ ಸಮ್ ಡೇಸ್ ಡಿಡಂಟ್ ಫೀಲ್ ಲೈಕ್ ಡೂ ಎನಿಥಿಂಗ್. ಆ್ಯಂಡ್ ನೋಡ್ತಾ ಬರೋದು ಕೆಲವೊಮ್ಮೆ ಎಲ್ಲಾದರೂ ಡೇಸ್ ಗ್ಯಾಪ್ ಆದ ತಕ್ಷಣ ಯಾರಿಗೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ವಿತ್ ಸೇಮ್ ಎನರ್ಜಿ ಆ್ಯಂಡ್ ಸೇಮ್ ಮೋಟಿವ್ ವಿತ್ ಮೇಂಟೈನ್ ದ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಇದ್ರ ಮುಖಾಂತರ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತಿದ್ದೀನಿ ಗೈಸ್. 30 ಡೇಸಲ್ಲಿ ನಾನು ತಿಳ್ಕೊಂಡಿರೋದು ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಅನ್ನೋದು ಜಸ್ಟ್ ಬೋರಿಂಗ್ ಆಗಿ ನೀವು ಸ್ಟಾರ್ಟಿಂಗ್ ಹೇಗೆ ಎಕ್ಸೈಟ್ಮೆಂಟಾಗಿ ಸ್ಟಾರ್ಟ್ ಮಾಡಿರ್ತೀರ ಆ್ಯಂಡ್ ನಿಮಗೆ ರಿಯಲಿ ಬೋರ್ ಆಗಿ ಅನಿಸುತ್ತೆ ಸಮ್ಟೈಮ್ಸ್. ಆ್ಯಂಡ್ ದಟ್ಸ್ ಅದನ್ನು ನಾನು ಓವರ್ಕಮ್ ಮಾಡೋದ್ರಿಂದ ನಾನು ಇವತ್ತು ಡಿಸಿಪ್ಲಿನ್ ಅನ್ನೋದು ಇಟ್ಸ್ ಬಿಕಮ್ ಎ ರೂಟೀನ್ ಆಗಿದೆ ಆ್ಯಂಡ್ ಡೈಲಿ ರೂಟೀನ್ ಆಗಿದೆ. ಆ್ಯಂಡ್ ಮೋಟಿವೇಶನ್ ಈಸ್ ಅನ್ರಿಯಲೇಬಲ್ ಗೈಸ್. ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಫಾರ್ ಸ್ಟಾರ್ಟಿಂಗ್ ಡೇಸ್ ಎಲ್ಲರಿಗೂ ಮೋಟಿವೇಶನ್ ಇಟ್ ಕಾಂಟ್ ವರ್ಕ್ ಗೈಸ್. ಮೋಟಿವೇಶನ್ ಬರ್ತಾ ಹೋಗಿದೆ ಆ್ಯಂಡ್ ಡಿಸಿಪ್ಲಿನ್ ರಿಮೇನ್ಸ್ ಆಲ್ವೇಸ್ ಸ್ಟೇಸ್ ಅಂತಲೂ ನಾನು ಇದನ್ನು ತಿಳ್ಕೊಂಡೆ ಈ 30 ಡೇಸಿನ. ಆ್ಯಂಡ್ ಕನ್ಸಿಸ್ಟೆನ್ಸಿ ಬಿಲ್ಡ್ ಐಡೆಂಟಿಟಿ ಗೈಸ್. ರಿಯಲಿ ಆಫ್ಟರ್ ರಿಪೀಟಿಂಗ್ ಡೈಲಿ ನಾವು ಒಂದು ದಿವಸ ಬೆಳೆದಂಗೆ ಜಿಮ್ನ ಕಂಟಿನ್ಯೂ ಮಾಡ್ತಾ ಹೋದಾಗ ಕನ್ಸಿಸ್ಟೆನ್ಸಿನೇ ಕಾರಣ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಇದರಿಂದ ನಾನು ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐ ವಾಂಟ್ ಟು ಚೇಂಜ್ ದಟ್ ಒನ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಹ್ಯಾಬಿಟ್ ಫ್ರಮ್ ಯು ಗೈಸ್. ಆ್ಯಂಡ್ ಇದು 30 ಡೇಸ್ ಮಾಡೋದ್ರಿಂದ ಆ್ಯಂಡ್ ಇಟ್ಸ್ ನಾಟ್ ಎ ಕಂಪ್ಲೀಟ್ ಆಫ್ ದ ಎಂಡ್ ಆಫ್ ದ ಲಾಗ್ ಗೈಸ್. ಆ್ಯಂಡ್ ಅಗೇನ್ ಈ 30 ಡೇಸಿಂದ ಜಸ್ಟ್ ನಾನು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡೆ. ಆ್ಯಂಡ್ ದಟ್ಸ್ ದ ಎವ್ರಿ ಒನ್ ವಾಂಟ್ಸ್ ಟು ಚೇಂಜ್ ಫ್ರಮ್ ಯು ಅಂತ ಹೇಳ್ತಾ ನಾನು ನಿಮಗೆ ಎಕ್ಸಾಂಪಲ್ ಮುಖಾಂತರ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಪ್ರೂವ್ ಮಾಡೋಕೆ ಹೊರಟಿದ್ದೀನಿ ಅಷ್ಟೇ. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ಆ್ಯಂಡ್ ಸ್ಟಾರ್ಟ್ ಸಮಥಿಂಗ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೆ, ಜಸ್ಟ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಗೈಸ್. ಆ್ಯಂಡ್ ಜಸ್ಟ್ ನೀವು ಒಂದು ದಿವಸ ಹೋಗದಿದ್ರು ಪರವಾಗಿಲ್ಲ, ಮಾಡದಿದ್ರು ಪರವಾಗಿಲ್ಲ, ಬಟ್ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ಜಸ್ಟ್ ಫಾರ್ 30 ಡೇಸ್ ವಿತ್ ನಾಟ್ ಫಾರ್ ರಿಸಲ್ಟ್ ಗೈಸ್. ಯಾವುದೇ ಥರ ರಿಸಲ್ಟ್ಗೆ ವರ್ಕ್ ಮಾಡೋಕೆ ಹೋಗಬೇಡಿ, ಜಸ್ಟ್ ನೀವು ಕನ್ಸಿಸ್ಟೆನ್ಸಾಗಿ ಇರ್ತಾಯಿರಿ. ಆ್ಯಂಡ್ ದಟ್ಸ್ ರಿಯಲ್ ಚೇಂಜಿಂಗ್ ಫ್ರಮ್ ಹ್ಯಾಬಿಟ್. ಅದನ್ನು ಹ್ಯಾಬಿಟಾಗಿ ನೀವು ಕನ್ವರ್ಟ್ ಆದಾಗ ರಿಯಲಿ ಇಟ್ಸ್ ಚೇಂಜಸ್ ಯು ಲಾಟ್ ಫ್ರಮ್ ದಟ್ ಅಂತ ಹೇಳ್ತಾ. ಆ್ಯಂಡ್ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ, ಜಸ್ಟ್ ದ ಎಂಡ್ ಆಫ್ ದ ಡೇ 30 ಗೈಸ್. ಆ್ಯಂಡ್ ಇಟ್ಸ್ ದ ಫಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ತಾ ಮತ್ತೆ ಅಗೇನ್ ನಾನು ಡಿಸಿಪ್ಲಿನ್ ಡೈರಿ ಅಗೇನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಡೇ ಗೈಸ್.